ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಡವಾರ ಶಿವ್ ಚಾನಲ್ ಕಡೆಯಿಂದ ಸ್ವಾಗತ. ಇವತ್ತಿನ ವಿಡಿಯೋದೊಳಗೆ 10-12-2023 ನಡೆದ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ಅನ್ನ ಚರ್ಚೆ ಮಾಡ್ತಾ ಹೋಗೋಣ. ಇದು ಡಿ ಸೀರೀಸ್ ಕ್ವಶನ್ ಪೇಪರು. ಅಫಿಷಿಯಲ್ KSP ಒಂದು ಕೀ ಆನ್ಸರ್ ಇದೆ ನೋಡಿ. ಇದು ಡಿ ಸೀರೀಸ್ ಕ್ವಶನ್ ಪೇಪರು. ಮೊದಲೇ ಕ್ವಶನ್ ನೋಡೋದಾಗಿತ್ತಂದ್ರೆ ಇಲ್ಲಿ ಈ ಕೆಳಗಿನವಲ್ಲಿ ಯಾವುದು ಪ್ರಸ್ತುತ ಮೂಲಭೂತ ಹಕ್ಕು ಅಲ್ಲ? ಆಪ್ಷನ್ ಸಿ ರೈಟ್ ಆನ್ಸರ್ ಆಸ್ತಿ ಹಕ್ಕು. ಎರಡನೇ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಆದರ್ಶ ಅನಿಲ ಸಮೀಕರಣದ ಭಾಗವಾಗಿಲ್ಲ? ಆಪ್ಷನ್ ಸಿ ರೈಟ್ ಆನ್ಸರ್ ಡಾಲ್ಟನ್ ಕಾನೂನು. ನಿಪಾ ವೈರಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನಲ್ಲಿ ಯಾವುದು ತಪ್ಪಾಗಿದೆ? ಆಪ್ಷನ್ ಸಿ ರೈಟ್ ಆನ್ಸರ್. ಇದು 2023ರಲ್ಲಿ ಕೇರಳದಲ್ಲಿ ಮೊದಲ ಬಾರಿಗೆ ಸಂಭವಿಸಿತು. ಭಾರತದಲ್ಲಿ ಅವಿಶ್ವಾಸ ನಿರ್ಣಯವನ್ನು ಅಂಗೀಕರಿಸಲು ಏನು ಬೇಕು ಅಂತ ಕೇಳಿದಾರೆ? ಆಪ್ಷನ್ ಎ ರೈಟ್ ಆನ್ಸರ್ ಸರಳ ಬಹುಮತ ಸಾಕು. ನೆಕ್ಸ್ಟ್, ಲೋಕಸಭೆಯಲ್ಲಿ ವಿವಿಧ ರಾಜ್ಯಗಳಿಗೆ ಸ್ಥಾನಗಳ ಹಂಚಿಕೆ ಯಾವ ರೀತಿಯಾಗಿ ಹಂಚ್ತಾರೆ ಅಂತ ಕೇಳಿದಾರೆ? ಆಪ್ಷನ್ ಡಿ ರೈಟ್ ಆನ್ಸರ್ ಜನಸಂಖ್ಯೆ ಆಧಾರದ ಮೇಲೆ. ಸಂಸತ್ತಿನ ಚುನಾವಣೆಗಳನ್ನು ನಡೆಸುವ ಸಂಪೂರ್ಣ ಪ್ರಕ್ರಿಯೆ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣವನ್ನು ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ECIಗೆ ವಹಿಸಲಾಗಿದೆ? ECI ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಹಾಗಾದ್ರೆ ಇದು ಸಂವಿಧಾನದ ವಿಧಿ 324 ಸ್ನೇಹಿತರೆ, ಬಿ ರೈಟ್ ಆನ್ಸರ್. ಭಾರತ ಸಂವಿಧಾನವು ಯಾವ ದಿನದಂದು ಜಾರಿಗೆ ಬಂದಿತ್ತು ಅಂತ ಕೇಳಿದಾರೆ? ಆಪ್ಷನ್ ಸಿ ರೈಟ್ ಆನ್ಸರ್ 26 ಜನವರಿ 1950. ಸಾಮಾನ್ಯವಾಗಿ ಸಂಸತ್ತಿನ ಅಧಿವೇಶನದ ಮೊದಲ ವೇಳೆಯನ್ನು ಏನಂತ ಕರೀತಾರೆ ಅಂತ ಕೇಳಿದಾರೆ? ಆಪ್ಷನ್ ಎ ರೈಟ್ ಆನ್ಸರ್ ಪ್ರಶ್ನೋತ್ತರ ವೇಳೆ ಅಂತ ಕರೀತಾರೆ, ಕ್ವಶನ್ಸ್ ಅವರ್. ಇದರಲ್ಲಿ ಒಂದು ಸ್ವಲ್ಪ ಕನ್ನಡ ಲೆಟರ್ಸ್ ಟೈಪ್ ಮಿಸ್ಟೇಕ್ ಮಾಡಿರ್ತಾರೆ, ಆದ ಕಾರಣ ಇಂಗ್ಲಿಷ್ ಒಂದು ಸ್ವಲ್ಪ ಹೆಚ್ಚು ಒತ್ತು ಕೊಡಿ. RTI ಕಾಯ್ದೆ 2005 ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲು ವಯಸ್ಸಿನ ಮಾನದಂಡಗಳು ಯಾವುವು ಅಂತ ಕೇಳಿದಾರೆ? ಆಪ್ಷನ್ ಡಿ ರೈಟ್ ಆನ್ಸರ್ ವಯಸ್ಸಿನ ನಿಬಂಧನೆಯಲ್ಲಿ ನೋಡಿ ಸ್ನೇಹಿತರೆ. ಭಾರತದಲ್ಲಿ ಪಂಚಾಯತ್ ರಾಜ್ ಅನ್ನು ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದಾರೆ? ಆಪ್ಷನ್ ಎ ರೈಟ್ ಆನ್ಸರ್ ರಾಜಸ್ಥಾನ. ಎರಡನೇದಾಗಿ ನಮ್ಮ ಆಂಧ್ರ ಪ್ರದೇಶ ಅಳವಡಿಸಿಕೊಳ್ತದೆ. ಇವುಗಳಲ್ಲಿ ಯಾವುದು ಸರಿ ಇಲ್ಲ? ಆನ್ಸರ್ ಏನು ಸ್ನೇಹಿತರೆ? ಆನ್ಸರ್ ಸಿ ರೈಟ್ ಆನ್ಸರ್. ಉಚ್ಚ ನ್ಯಾಯಾಲಯದ ರಿಟ್ ವ್ಯಕ್ತಿ ಸಂವಿಧಾನದ ಮೂಲ ರಚನೆಯ ಭಾಗವಾಗಿಲ್ಲ ಅಂತ ಹೇಳ್ತದೆ. ನೆಕ್ಸ್ಟ್, DRDO ತಯಾರಿಸಿರುವ ಮಾಯಾ ಏನು ಅಂತ ಕೇಳಿದಾರೆ? ಆಪ್ಷನ್ ಎ ರೈಟ್ ಆನ್ಸರ್. ಇದು ಒಂದು ಆಪರೇಟಿಂಗ್ ಸಿಸ್ಟಮ್ ನೋಡಿ. ಕೆಳಗಿನವುಗಳಲ್ಲಿ ಯಾವುದು ಒಂದು ಕೇಂದ್ರ ಒಕ್ಕೂಟದ ಪಟ್ಟಿಯಲ್ಲಿದೆ ಅಂತ ಕೇಳಿದಾರೆ? ಆಪ್ಷನ್ ಎ ರೈಟ್ ಆನ್ಸರ್ ವಿಮೆ. ಪ್ರಕೃತಿಯ 4 ಮೂಲಭೂತ ಶಕ್ತಿಗಳಲ್ಲಿ ಈ ಕೆಳಗಿನಲ್ಲಿ ಯಾವುದು ಒಂದು ದುರ್ಬಲವಾಗಿದೆ ಅಂತ ಕೇಳಿದಾರೆ? ಆಪ್ಷನ್ ಡಿ ರೈಟ್ ಆನ್ಸರ್ ಗುರುತ್ವಾಕರ್ಷಣೆ ಬಲ ನೋಡಿ. ಕೆಳಗಿನವಲ್ಲಿ ಯಾವುದು ದೂರದ ಅಳತೆಯಲ್ಲ? ಆಪ್ಷನ್ ಡಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದಲ್ಲ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಕೆಳಗಿನಲ್ಲಿ ಯಾವುದು ಕಾಲಾನುಕ್ರಮದಲ್ಲಿದೆ ಅಂತ ಕೇಳಿದಾರ? ಆಪ್ಷನ್ ಬಿ ರೈಟ್ ಆನ್ಸರ್. ನಿಯಂತ್ರಣ ಕಾಯ್ದೆ, ಪಿಟ್ಸ್ ಇಂಡಿಯಾ ಆಕ್ಟ್, ಪಾರ್ಲಿಮೆಂಟ್ ಸುಧಾರಣೆಗಳು ಮತ್ತು ಭಾರತೀಯ ಸ್ವತಂತ್ರ ಕಾಯ್ದೆ. ಆಪ್ಷನ್ ಬಿ ರೈಟ್ ಆನ್ಸರ್. ಭಾರತೀಯ ನಾಗರಿಕ ಸೇವೆಯನ್ನು ಸೇರಿದ ಮೊದಲ ಭಾರತೀಯ ಯಾರು ಅಂತ ಕೇಳಿದಾರೆ? ಆಪ್ಷನ್ ಎ ರೈಟ್ ಆನ್ಸರ್ ಸತ್ಯೇಂದ್ರನಾಥ್ ಟ್ಯಾಗೂರ್. ಯುನೈಟೆಡ್ ನೇಷನ್ಸ್ 2023 ಯಾವುದರ ಅಂತಾರಾಷ್ಟ್ರೀಯ ವರ್ಷವೆಂದು ಘೋಷಣೆ ಮಾಡಿತು? ಆಪ್ಷನ್ ಬಿ ಸಿರಿಧಾನ್ಯಗಳು. ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಅತಿ ಉದ್ದದ ಕರಾವಳಿಯನ್ನು ಹೊಂದಿದೆ ಅಂತ ಕೇಳಿದಾರೆ? ಆಪ್ಷನ್ ಸಿ ರೈಟ್ ಆನ್ಸರ್. ನಮ್ಮ ಗುಜರಾತ್ ಸುಮಾರು 1600 ಕಿಲೋಮೀಟರ್ ಒಂದು ಕರಾವಳಿನ ಒಳಗೊಂಡಿದೆ. ನಮ್ಮ ಕರ್ನಾಟಕ ರಾಜ್ಯ 320 ಕಿಲೋಮೀಟರ್ ಒಂದು ಕರಾವಳಿ ಪ್ರದೇಶ ಒಳಗೊಂಡಿದೆ. ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಪ್ರಾಥಮಿಕ ಚಿನ್ನವನ್ನು ಉತ್ಪಾದಿಸುವ ಜಿಲ್ಲೆ ಯಾವುದು ಅಂತ ಕೇಳಿದಾರೆ? ಆಪ್ಷನ್ ಡಿ ರೈಟ್ ಆನ್ಸರ್ ರಾಯಚೂರು ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ ಬರ್ತದೆ. ಮೊದಲು ಕೋಲಾರದ KGF ಇತ್ತು, ಈಗ ಅಪ್ಡೇಟ್ ಆಗಿದೆ. ರಾಜ್ಯಸಭೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳಿದಾರೆ? ಆಪ್ಷನ್ ಸಿ ರೈಟ್ ಆನ್ಸರ್. ಸದನದ ಒಟ್ಟು ಸದಸ್ಯರಲ್ಲಿ 5ನೇ 1 ಭಾಗ ಕೋರಂ ಅನ್ನು ರೂಪಿಸುತ್ತದೆ. ಸದಸ್ಯರಲ್ಲಿ 5ನೇ 1 ಭಾಗ ಅಲ್ಲದು 3ನೇ 1 ಭಾಗ ಆಗಬೇಕು. ನಾಮನಿರ್ದೇಶಿತ ನೆಕ್ಸ್ಟ್ ಕ್ವಶನ್, ಭಾರತೀಯ ಷೇರು ಮಾರುಕಟ್ಟೆ ವಿನಿಮಯದ ನಿಯಂತ್ರಕ ಯಾರು ಅಂತ ಕೇಳಿದಾರೆ? ಆಪ್ಷನ್ ಬಿ ರೈಟ್ ಆನ್ಸರ್ ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ನೆಕ್ಸ್ಟ್, ISTRAC ಬೆಂಗಳೂರು ಇದರ ಪ್ರಮುಖ ಜವಾಬ್ದಾರಿ ಏನು ಅಂತ ಕೇಳಿದಾರೆ? ಆಪ್ಷನ್ ಎ ರೈಟ್ ಆನ್ಸರ್. ಇಸ್ರೋದ ಎಲ್ಲಾ ಉಪಗ್ರಹ ಮತ್ತು ಉಡಾವಣಾ ವಾಹನ ಕಾರ್ಯಾಚರಣೆಗಳಿಗೆ ಟ್ರ್ಯಾಕಿಂಗ್ ಬೆಂಬಲವನ್ನು ಒದಗಿಸುತ್ತದೆ. ಈ ಕೆಳಗಿನಲ್ಲಿ ಚಂದ್ರಯಾನ 3ರ ರೋವರ್ ಪೇಲೋಡ್ ಯಾವುದು ಅಂತ ಕೇಳಿದಾರೆ? ಆಪ್ಷನ್ ಸಿ ರೈಟ್ ಆನ್ಸರ್ ಲೇಸರ್ ಪ್ರೇರಿತ ಸ್ಥಗಿತ ಸ್ಪೆಕ್ಟ್ರೋಸ್ಕೋಪ್ ಮತ್ತು LIBS ಅದನ್ನ ಇದು ಮಾಡಿ ಎಕ್ಸ್ಪಾಂಡ್ ಮಾಡಿದ್ರು. ಕೆಳಗಿನಲ್ಲಿ ಯಾವುದು ಕರ್ನಾಟಕದ ಜೈವಿಕ ವೈವಿಧ್ಯತೆಯ ಪರಂಪರೆಯ ತಾಣವಾಗಿಲ್ಲ ಅಂತ ಕೇಳಿದ್ರೆ? ಆಪ್ಷನ್ ಡಿ ರೈಟ್ ಆನ್ಸರ್ ದೊಡ್ಡ ಆಲದ ಮರ. ಕಳೆಗಳ ಸೋಂಕಿತ ನೀರು ಮತ್ತು ಜೌಗು ಭೂಮಿಯಲ್ಲಿ ಪ್ರಯಾಣಿಸುವ ಸಾಮರ್ಥ್ಯವನ್ನು ಹೊಂದಿರುವ ವಾಯುನೌಕೆಯನ್ನು CSIR ಮತ್ತು NAL ಅಭಿವೃದ್ಧಿಪಡಿಸಿದೆ. ಇದನ್ನು ಏನೆಂದು ಕರೆಯಲಾಗ್ತದೆ? ಆಪ್ಷನ್ ಎ ರೈಟ್ ಆನ್ಸರ್ ಜಲದೋಸ್ತ್. ಈ ವಯಸ್ಸಿನ ಮಕ್ಕಳು ಪೌಷ್ಟಿಕಾಂಶ ಮತ್ತು ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುವುದು ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವೆಗಳ ಯೋಜನೆ ಒಂದು ಉದ್ದೇಶವಾಗಿದೆ ಅಂತ ಹೇಳಿದ್ರೆ? ಆಪ್ಷನ್ ಬಿ ರೈಟ್ ಆನ್ಸರ್ 0 ರಿಂದ 6 ವರ್ಷದ ಮಕ್ಕಳು. ಕೆಳಗಿನಲ್ಲಿ ಯಾವುದು ಭಾರತದ ಚುನಾವಣಾ ಆಯೋಗದ ಪ್ರಕಾರ ಮತದಾರರ ವರ್ಗವಲ್ಲ? ಆಪ್ಷನ್ ಬಿ ರೈಟ್ ಆನ್ಸರ್ ಅರ್ಹ ಮತದಾರರು. ನೆಕ್ಸ್ಟ್, CERT ಇನ್ ಹೆಚ್ಚಿನ ತೀವ್ರತೆಯೊಂದಿಗೆ ಮಾಲ್ವೇರ್ ಅಕಿರಾಗೆ ಎಚ್ಚರಿಕೆ ನೀಡಿದೆ. ಅಕಿರಾ ಒಂದು. ಆಪ್ಷನ್ ಎ ರೈಟ್ ಆನ್ಸರ್ ರಾನ್ಸಮ್ವೇರ್ ನೋಡಿ. RBI ಆರಂಭಿಸಿರುವ ಡಿಜಿಟಲ್ ರೂಪಾಯಿ ಸಗಟು ಮತ್ತು ಡಿಜಿಟಲ್ ರೂಪಾಯಿ ರಿಟೇಲ್ ಇವುಗಳು ಯಾವುದರ ಒಂದು ಪ್ರಾಯೋಗಿಕ ಯೋಜನೆಗಳಾಗಿವೆ? ಆಪ್ಷನ್ ಎ ರೈಟ್ ಆನ್ಸರ್ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ. ಜುಲೈ 2023ರಲ್ಲಿ ಭಾರತ ಸರ್ಕಾರವು ಬಾಸ್ಮತಿ ಅಲ್ಲದ ಬಿಳಿ ಅಕ್ಕಿಯ ರಫ್ತನ್ನು ಯಾವುದಕ್ಕೋಸ್ಕರ ನಿಷೇಧಿಸಿತು? ಆಪ್ಷನ್ ಬಿ ರೈಟ್ ಆನ್ಸರ್ ದೇಶದ ಗ್ರಾಹಕರಿಗೆ ಕಡಿಮೆ ಬೆಲೆಯ ಅಕ್ಕಿ ಕೊಡುವುದಾಗಿ. ನೆಕ್ಸ್ಟ್, ಕೆಳಗಿನಲ್ಲಿ ಯಾವುದು ವಿಶ್ವಸಂಸ್ಥೆಯ ಪ್ರಮುಖ ಅಂಗವಲ್ಲ ಅಂತ ಕೇಳಿದಾರೆ? ಆಪ್ಷನ್ ಡಿ ರೈಟ್ ಆನ್ಸರ್ ಶಾಂತಿ ಪಾಲನಾ ಕಾರ್ಯಾಚರಣೆಗಳು ಮತ್ತು ರಾಜಕೀಯ ಕಾರ್ಯಗಳು. ಚಾಟ್ GPT ಅನ್ನು ಅಭಿವೃದ್ಧಿಪಡಿಸಿದವರು? ಆಪ್ಷನ್ ಡಿ ರೈಟ್ ಆನ್ಸರ್ ಓಪನ್ AI. ಇಂಗ್ಲಿಷ್ ಮತ್ತು ಫ್ರೆಂಚರ ನಡುವೆ 3ನೇ ಕರ್ನಾಟಕ ಯುದ್ಧಗಳು ಯಾವುದಕ್ಕೆ ಸಹಿ ಹಾಕುವುದರ ಮೂಲಕ ಕೊನೆಗೊಂಡಿತು? ಆಪ್ಷನ್ ಸಿ ರೈಟ್ ಆನ್ಸರ್ ಪ್ಯಾರಿಸ್ ಒಪ್ಪಂದ. 1914ರಲ್ಲಿ ಮೈಸೂರು ಲ್ಯಾನ್ಸರ್ಗಳಿಗೆ ಮೊದಲ ವಿಶ್ವ ಯುದ್ಧದಲ್ಲಿ ಭಾಗವಹಿಸಲು ಆದೇಶಿಸಲಾಯಿತು ಮತ್ತು ಆ ದಂಡು ಮೊದಲು ಎಲ್ಲಿಗೆ ಹೊರಟಿತು? ಆಪ್ಷನ್ ಡಿ ರೈಟ್ ಆನ್ಸರ್ ಈಜಿಪ್ಟ್ಗೆ ಹೋಗ್ತದ. ಹೆಣ್ಣು ಮಗು ಜನಿಸಿದ ನಂತರ ಅದನ್ನು ಕೊಲ್ಲುವ ಅವಮಾನೀಯ ಪದ್ಧತಿಯನ್ನು ಏನೆಂದು ಕರೆಯಲಾಗ್ತದ? ಆಪ್ಷನ್ ಬಿ ರೈಟ್ ಆನ್ಸರ್ ಶಿಶು ಹತ್ಯೆ. ಉತ್ತರ ಕನ್ನಡ ಜಿಲ್ಲೆ
ಕೆಲಸೆ ಅರಣ್ಯದಲ್ಲಿ ಈ ಕೆಳಗಿನ ಯಾವ ಚಳವಳಿಗಳು ಪ್ರಾರಂಭವಾದವು? ಆಪ್ಷನ್ ಎ ರೈಟ್ ಆನ್ಸರ್ ಅಪ್ಪಿಕೋ ಚಳವಳಿ. ಯಾವ ಹಿಂಸಾತ್ಮಕ ಮತ್ತು ವಿನಾಶಕಾರಿ ಸ್ವಭಾವದ ನಡವಳಿಕೆಯನ್ನು ಗಲಭೆ ಎಂದು ಕರೆಯಲಾಗ್ತದೆ? ಆಪ್ಷನ್ ಸಿ ಜನಸಮೂಹ. 2009ರ ಶಿಕ್ಷಣ ಹಕ್ಕು ಕಾಯ್ದೆ ಯಾವ ವಯಸ್ಸಿನ ಮಕ್ಕಳಿಗೆ ಕಡ್ಡಾಯ ಉಚಿತ ಶಿಕ್ಷಣವನ್ನು ಖಾತರಿಪಡಿಸದ? ಆಪ್ಷನ್ ಬಿ ರೈಟ್ ಆನ್ಸರ್ 6ರಿಂದ 14 ವರ್ಷದ ಮಕ್ಕಳಿಗೆ. ಯಾರ ಮಧ್ಯಸ್ಥಿಕೆಯೊಂದಿಗೆ ಭಾರತ ಮತ್ತು ಪಾಕಿಸ್ತಾನ ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿ ಆಗ್ತದ? ಆಪ್ಷನ್ ಎ ರಷ್ಯಾ ನೋಡಿ ಸ್ನೇಹಿತರೆ, USSR. 1891ರಲ್ಲಿ ಮೊದಲ ಬಾರಿಗೆ ನಡೆದ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಯಾವ ದಿವಾನರು ಪ್ರಾರಂಭಿಸಿದರು? ಆಪ್ಷನ್ ಬಿ ರೈಟ್ ಆನ್ಸರ್ ಕೆ ಶೇಷಾದ್ರಿ ಅಯ್ಯರ್. ಮೈಸೂರು ಸಂಸ್ಥಾನದಲ್ಲಿ ಶಾಸಕಾಂಗ ಮಂಡಳಿಯನ್ನು ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ ಸಿ ರೈಟ್ ಆನ್ಸರ್ 1907ರಲ್ಲಿ. ಶುದ್ಧೀಕರ ಆಚರಣೆ ಅಥವಾ ಶುದ್ಧೀಕರಣ ಚಳವಳಿ ಯಾವ ಸಮಾಜದ ಒಂದು ಮುಖ್ಯ ಚಟುವಟಿಕೆಯಾಗಿದೆ ಅಂತ ಕೇಳಿದ್ರೆ? ಆಪ್ಷನ್ ಎ ರೈಟ್ ಆನ್ಸರ್ ಆರ್ಯ ಸಮಾಜ. ಕ್ಯಾನ್ಸರ್ ಅಂಡ್ ಉಷ್ಣವಲಯ, ಇಂಗ್ಲಿಷ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾರೆ. ಯಾವ ಪ್ರದೇಶವನ್ನು ಹಾದು ಹೋಗುದಲ್ಲ ಅಂತ ಕೇಳಿದ್ರೆ? ಆಪ್ಷನ್ ಸಿ ರೈಟ್ ಆನ್ಸರ್ ಒಡಿಶಾ ರಾಜ್ಯದಲ್ಲಿ ಹಾದು ಹೋಗದಲ್ಲ ನೋಡಿದೆ. ದೊಡ್ಡ ಪ್ರದೇಶದಲ್ಲಿ ಒಂದೇ ಬೆಳೆ ಬೆಳೆಯುವುದನ್ನು ಏನೆಂದು ಕರೆಯಲಾಗ್ತದೆ? ಆಪ್ಷನ್ ಡಿ ರೈಟ್ ಆನ್ಸರ್ ತೋಟದ ಕೃಷಿ. ಕೆಳಗಿನಲ್ಲಿ ಯಾವುದನ್ನು ಕಣದಲ್ಲಿ ಕಾಗೆ ಬಂಗಾರ ಅಂತ ಕರೀತಾರ? ಆಪ್ಷನ್ ರೈಟ್ ಆನ್ಸರ್ ಮೈಕಾ. ಈ ಕೆಳಗಿನಲ್ಲಿ ಯಾವುದು ಯೋಜನೆ ಅಲ್ಲದ ಒಂದು ವೆಚ್ಚ ಅಲ್ಲ? ಆಪ್ಷನ್ ಸಿ ಸಮಾಜ ಕಲ್ಯಾಣ. ನೆಕ್ಸ್ಟ್, ಬ್ಯಾಂಕುಗಳು ಯಾವ ವಲಯಕ್ಕೆ ಸೇರಿವೆ? ಆಪ್ಷನ್ ಸಿ ರೈಟ್ ಆನ್ಸರ್ ತೃತೀಯ ವಲಯ, ಸೇವಾಲಯ ಅಥವಾ ಕಲರ ಯಾವುದರಿಂದ ಉಂಟಾಗ್ತದ? ಆಪ್ಷನ್ ಬಿ ರೈಟ್ ಆನ್ಸರ್ ಬ್ಯಾಕ್ಟೀರಿಯಾ. ಹರಿಹರ ಮತ್ತು ಬುಕ್ಕ ಯಾವ ರಾಜವಂಶಕ್ಕೆ ಸೇರಿದವರು? ಆಪ್ಷನ್ ಸಿ ಸಂಗಮ. ಕೆಳಗಿನಲ್ಲಿ ಯಾವುದು ಭಾರತದ ಅತ್ಯಂತ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ? ಆಪ್ಷನ್ ಸಿ ಡಿ ಮಧುಗಿರಿ ಬೆಟ್ಟ. ಮೋಹಿನಿ ತರಂಗಿಯನ್ನು ಯಾರು ರಚಿಸಿದರು? ಆಪ್ಷನ್ ಬಿ ರೈಟ್ ಆನ್ಸರ್ ಕನಕದಾಸರು. ಭಾರತೀಯ ವಾಯುಪಡೆಯ ತರಬೇತಿ ಕಮಾಂಡರ್ ಎಲ್ಲಿ ಸ್ಥಾಪಿತವಾಗಿದೆ? ಆಪ್ಷನ್ ಎ ರೈಟ್ ಆನ್ಸರ್ ಬೆಂಗಳೂರು. ಆರೋಪಿಯನ್ನು ಬಂಧಿಸಿದ ನಂತರ ಈ ಕೆಳಗಿನಲ್ಲಿ ಯಾವುದು ಸ್ವೀಕಾರವಾಗಿದೆ? ಆಪ್ಷನ್ ಬಿ ರೈಟ್ ಆನ್ಸರ್ ಬಂಧನದ ಕಾರಣವನ್ನು ಆರೋಪಿಗೆ ವಿವರಿಸಬೇಕು. 55ನೇ ಕ್ವಶನ್. ರಾಮ್ ಮತ್ತು ಕಿಶನ್ ಶಾಲೆಯ ವಿದ್ಯಾರ್ಥಿಗಳು. ರಾಮ್ ಕಿಶನ್ಗೆ ಕಪಾಳ ಮೋಕ್ಷ ಮಾಡ್ತಾನ. ಶಾಲೆಯ ಪ್ರಾಂಶುಪಾಲರು ಈಗ ಏನು ಮಾಡಬೇಕು? ಆಪ್ಷನ್ ಬಿ ರೈಟ್ ಆನ್ಸರ್ ರಾಮನ ಪೋಷಕರಿಗೆ ಕರೆ ಮಾಡಿ ಮತ್ತು ಪೋಷಕರೊಂದಿಗೆ ರಾಮನಿಗೆ ಸಲಹೆ ನೀಡಬೇಕು. ಹಂಗೆ ಮಾಡಬೇಡ ಅಂತೇಳಿ. ನೆಕ್ಸ್ಟ್, ಕೆಳಗಿನಲ್ಲಿ ಯಾವುದು ದುರ್ವರ್ತನೆ ಎಂದು ಪರಿಗಣಿಸಲಾಗ್ತದ? ಆಪ್ಷನ್ ಡಿ ರೈಟ್ ಆನ್ಸರ್ ಈ ಮೂರನ್ನು ದುರ್ವರ್ತನೆ ಅಂತ ಪರಿಗಣಿಸಲಾಗ್ತದ. ನಿಮಗೆ ಬಸ್ನಲ್ಲಿ 2 ಲಕ್ಷ ರೂಪಾಯಿಗಳು ಬ್ಯಾಗ್ ಸಿಕ್ಕಿದೆ, ನೀವು ಅವಾಗ ಏನ್ ಮಾಡ್ತೀರಿ? ಆಪ್ಷನ್ ಡಿ ರೈಟ್ ಆನ್ಸರ್ ಇವುಗಳಲ್ಲಿ ಯಾವುದಲ್ಲ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮಸೂದೆಯನ್ನು ಯಾವುದರ ಬದಲಿಗೆ ಪರಿಚಯಿಸಲಾಯಿತು? ಆಪ್ಷನ್ ಸಿ ರೈಟ್ ಆನ್ಸರ್ ಕ್ರಿಮಿನಲ್ ಕಾರ್ಯವಿಧಾನ ಕೋಡ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್. ಕನ್ನಡದಲ್ಲಿ ಯಾರು ತಗೊಂಡ್ಲದು. ಹುಲಿ ಯೋಜನೆಗೆ 50 ವರ್ಷಗಳ ಸ್ಮರಣಾರ್ಥ ಕರ್ನಾಟಕದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಯಾವುದಕ್ಕೆ ಚಾಲನೆ ನೀಡಿದರು? ಆಪ್ಷನ್ ಡಿ ರೈಟ್ ಆನ್ಸರ್ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಮೈತ್ರಿಗೆ ಒಂದು ಚಾಲನೆ ನೀಡ್ತಾರೆ ನೋಡಿ ಸ್ನೇಹಿತರೆ. PM ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಯಾವ ಜನಸಂಖ್ಯೆಯನ್ನು ಗುರುತುಪಡಿಸಲಾಗ್ತದ? ಆಪ್ಷನ್ ಸಿ ರೈಟ್ ಆನ್ಸರ್ ಸಾಂಪ್ರದಾಯಿಕ ಶಿಲ್ಪಿ ಮತ್ತು ಕುಶಲಕರ್ಮಿಗಳು. ಇವುಗಳಲ್ಲಿ ಯಾವುದು ತಪ್ಪಾಗಿದೆ? ಆಪ್ಷನ್ ಬಿ ರೈಟ್ ಆನ್ಸರ್ ಸ್ವಾತಂತ್ರ್ಯ ದಿನದಂದು ರಾಷ್ಟ್ರಧ್ವಜವನ್ನು ಈಗಾಗಲೇ ಮಡಚಲಾಗಿದೆ ಮತ್ತು ಧ್ವಜದ ಕಂಬಕ್ಕೆ ಕಟ್ಟಲಾಗಿದೆ ಮತ್ತು ಹಾರಿಸಲಾಗಿದೆ ಅನ್ನೋದು ರೈಟ್ ಆನ್ಸರ್ ನೋಡಿ. ಸಂಗೀತ ರತ್ನಾಕರ ಬರೆದವರು ಯಾರು? ಆಪ್ಷನ್ ಎ ರೈಟ್ ಆನ್ಸರ್ ಸಾರಂಗದೇವ. ಕರ್ನಾಟಕ ಸರ್ಕಾರವು ಮಾನವೀಯ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರಿಗೆ ಈ ಕೆಳಗಿನ ಪ್ರಶಸ್ತಿ ನೀಡಿ ಗೌರವಿಸದ? ಆಪ್ಷನ್ ಸಿ ರೈಟ್ ಆನ್ಸರ್ ಬಸವ ಪುರಸ್ಕಾರ. ಮೆಂಟಾಲಿಟಿ ಇದಾವ ಈ ಕ್ವಶನ್ಸ್ ಬೇಡ. ಕೆಳಗಿನಲ್ಲಿ ಯಾವುದು ಮೂಲಭೂತ ಕರ್ತವ್ಯವಲ್ಲ? ಆಪ್ಷನ್ ಸಿ ರೈಟ್ ಆನ್ಸರ್ ಕೆಲಸದ ನ್ಯಾಯಯುತ ಮತ್ತು ಮಾನವೀಯ ಪರಿಸ್ಥಿತಿಗಳನ್ನು ಸುರಕ್ಷಿತಗೊಳಿಸಲು ಮತ್ತು ಮಾತೃತ್ವ ಪರಿಹಾರಕ್ಕಾಗಿ. ನೆಕ್ಸ್ಟ್ ಕ್ವಶನ್, ಸರಿಯಾದದ್ದನ್ನು ಆರಿಸಿ. ಇದರಲ್ಲಿ ಆಪ್ಷನ್ ಸಿ ರೈಟ್ ಆನ್ಸರ್ ಶೆಡ್ಯೂಲ್ 8 ನಿಗದಿತ ಭಾಷೆಗಳ ಬಗ್ಗೆ ಹೇಳ್ತದೆ. ಕೆಳಗಿನಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆಯಾಗಿದೆ? ಆಪ್ಷನ್ ಎ ರೈಟ್ ಆನ್ಸರ್ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ. ಸಂವಿಧಾನದ 338 ವಿಧಿಗಳು ಬರ್ತದೆ. ಕರ್ನಾಟಕದಲ್ಲಿ ಹೊಸದಾಗಿ ರಚಿಸಲಾದ ಜಿಲ್ಲೆ ಯಾವುದು? ಆಪ್ಷನ್ ಸಿ ರೈಟ್ ಆನ್ಸರ್ ವಿಜಯನಗರ ಜಿಲ್ಲೆ. QZSS, NAVLC ಮತ್ತು BIDU ಇವುಗಳು ಯಾವುದು ಅಂತ ಕೇಳಿದಾರ? ಆಪ್ಷನ್ ಎ ರೈಟ್ ಆನ್ಸರ್ ಸಂರಚನೆ ಉಪಗ್ರಹಗಳ ಒಂದು ವ್ಯವಸ್ಥೆ ಜಾಲ ಇದು. ಅತ್ಯಂತ ಹೇರಳವಾಗಿರುವ ಹಸಿರುಮನೆ ಅನಿಲ ಯಾವುದು? ಆಪ್ಷನ್ ಡಿ ರೈಟ್ ಆನ್ಸರ್ ನೀರಿನ ಆವಿ. ಮಾಹಿತಿ ಹಕ್ಕು ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಆಪ್ಷನ್ ಎ ರೈಟ್ ಆನ್ಸರ್ ಕಾಯ್ದೆಯು 2ನೇ ಶೆಡ್ಯೂಲ್ನಲ್ಲಿರುವ ಗುಪ್ತಚರ ಮತ್ತು ಭದ್ರತಾ ಸಂಸ್ಥೆಗಳಿಗೆ ಭ್ರಷ್ಟಾಚಾರ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ವಿನಾಯಿತಿ ನೀಡಲಾಗ್ತದೆ ಅಂತ ಹೇಳ್ತದೆ. ನೆಕ್ಸ್ಟ್, ಯಾವ ವರ್ಷದಲ್ಲಿ ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯಿತು? ಆಪ್ಷನ್ ಸಿ ರೈಟ್ ಆನ್ಸರ್ 1951-52ರಲ್ಲಿ. ಮೈಟೋಸಿಸ್ ಮತ್ತು ಮಿಯಾಸಿಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನಲ್ಲಿ ಯಾವುದು ತಪ್ಪಾಗಿದೆ? ಆಪ್ಷನ್ ಸಿ ರೈಟ್ ಆನ್ಸರ್ 2 ಅಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳು. ನೆಕ್ಸ್ಟ್, LIDR ಎಂಬುದು ಆಪ್ಷನ್ ಎ ರೈಟ್ ಆನ್ಸರ್ ರಿಮೋಟ್ ಸೆನ್ಸಿಂಗ್ ವಿಧಾನ ಇದು. ಭಾರತ ಸರ್ವೋಚ್ಚ ನ್ಯಾಯಾಲಯವು ಎಷ್ಟು ನ್ಯಾಯಾಧೀಶರ ಅನುಮೋದನೆ ಬಲವನ್ನು ಹೊಂದಿದೆ? ಆಪ್ಷನ್ ಎ ರೈಟ್ ಆನ್ಸರ್ 34. ಈಗ ಇದು 2021, ಈಗ 2020 ಪ್ರಕಾರ ಪ್ರೆಸೆಂಟ್ 38 ಆಗಿದೆ ನೋಡಿ ಸ್ನೇಹಿತರೆ. 37+1. ಕೆಳಗಿನಲ್ಲಿ ಯಾವುದು ಆವರ್ತಕ ಸಾಮಯಿಕ ಕೋಷ್ಟಕದಲ್ಲಿ ಕಂಡುಬರುವುದಿಲ್ಲ? ಆಪ್ಷನ್ ಸಿ ರೈಟ್ ಆನ್ಸರ್ ಇಥೆರಿಯಂ. ಸರಿಯಾದದ್ದನ್ನು ಆರಿಸಿ. ಆಪ್ಷನ್ ಸಿ ರೈಟ್ ಆನ್ಸರ್ ಸೈಬರ್ ಅಪರಾಧ ವರದಿ ಪೋರ್ಟಲ್ ಯಾವ್ದಪ್ಪ ಅಂದ್ರೆ 1930. ಯಾವ ರಾಜ್ಯಗಳು ಏಕ ಸದಸ್ಯ ಶಾಸಕಾಂಗವನ್ನು ಹೊಂದಿವೆ? ಆಪ್ಷನ್ ಡಿ ಕೇರಳ. ಉಳಿದ 3 ರಾಜ್ಯಗಳು ದ್ವಿಸದನವನ್ನು ಹೊಂದಿದವ. ಕೆಳಗಿನಲ್ಲಿ ಯಾವುದು ಪಾರ್ಥೋನೋಕೋಪಿಕ್ ಹಣ್ಣು ಅಂತ ಕೇಳಿದಾರ? ಆಪ್ಷನ್ ಎ ಬಾಳೆಹಣ್ಣು. 180 ಡಿಗ್ರಿ ರೇಖಾಂಶವನ್ನು ಏನೆಂದು ಕರೆಯಲಾಗ್ತದ? ಆಪ್ಷನ್ ಡಿ ರೈಟ್ ಆನ್ಸರ್ ಅಂತಾರಾಷ್ಟ್ರೀಯ ಡೇ ಟೈಮ್. ನಮ್ಮ ಸೌರವ್ಯೂಹದಲ್ಲಿ ಅತ್ಯಂತ ಬಿಸಿಯಾದ ಗ್ರಹ ಯಾವುದು? ಆಪ್ಷನ್ ಬಿ ರೈಟ್ ಆನ್ಸರ್ ಶುಕ್ರ ಗ್ರಹ. ಸರಿಯಾದದನ್ನು ಆರಿಸಿ. ಆಪ್ಷನ್ ಸಿ ರೈಟ್ ಆನ್ಸರ್ ಉಪ್ಪಿನ ಸತ್ಯಾಗ್ರಹ 1930 ನಡೆತದ.
ಕ್ಲೋರೋಫಿಲ್ ಯಾವ ಅಯಾನವನ್ನು ಹೊಂದಿರ್ತದ? ಆಪ್ಷನ್ ಬಿ ರೈಟ್ ಆನ್ಸರ್ ಮ್ಯಾಗ್ನೀಷಿಯಂ. ಇವುಗಳಲ್ಲಿ ಯಾವುದು ತಪ್ಪಾಗಿದೆ? ಆಪ್ಷನ್ ಸಿ ರೈಟ್ ಆನ್ಸರ್ ಸಿಲ್ವರ್ ಕ್ಲೋರೈಡ್ ಗ್ರೇ ಅನ್ನೋದು ತಪ್ಪಾಗಿದೆ. ಬೆಳಕಿನ ವೇಗ ಎಷ್ಟು ಅಂಕಿದರ? ಆಪ್ಷನ್ ಬಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದು ಅಂತಃಸ್ರಾವಕ ಗ್ರಂಥಿಯಾಗಿದೆ? ಆಪ್ಷನ್ ಎ ರೈಟ್ ಆನ್ಸರ್ ಥೈರಾಯ್ಡ್ ಗ್ರಂಥಿ. ಇವುಗಳಲ್ಲಿ ಯಾವುದನ್ನು ತಪ್ಪಾಗಿದೆ ಆಪ್ಷನ್ ಕೇಳಿದ್ರ? ಆಪ್ಷನ್ ಡಿ ಪ್ರಕಾಶಕ ತೀವ್ರತೆ ಅಲ್ಬಿಡೋ ಅನ್ನೋದು ಒಂದು ತಪ್ಪಾಗಿದೆ. ಮರೀಚಿಕೆ ಅನ್ನೋದು ಯಾವುದರ ಒಂದು ಪರಿಣಾಮ? ಆಪ್ಷನ್ ಸಿ ರೈಟ್ ಆನ್ಸರ್ ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ. ಓಜೋನ್ ಪ್ರಧಾನವಾಗಿ ಎಲ್ಲಿ ಕಂಡು ಬರ್ತದ? ಆಪ್ಷನ್ ಬಿ ರೈಟ್ ಆನ್ಸರ್ ಸ್ಟ್ರಾಟೋಸ್ಫಿಯರ್. ಈ ಕ್ವಶನ್ ಅಂತೂ ಫಿಕ್ಸ್ ಇದ್ದ ನೋಡಿ ಸರ್ ಸ್ನೇಹಿತರೆ, ಪ್ರತಿಯೊಂದು ಎಕ್ಸಾಮ್ ಓಜೋನ್ ಸಂಬಂಧಪಟ್ಟಂಗೆ. ಎರಡು ಪರಮಾಣುಗಳಿಂದ ಎಲೆಕ್ಟ್ರಾನ್ ಜೋಡಿಯು ಸಮಾನ ಹಂಚಿಕೆಯನ್ನು ಒಳಗೊಂಡಿರುವ ರಾಸಾಯನಿಕ ಬಂಧವನ್ನು ಏನಂತ ಕರೆಯಲಾಗ್ತದೆ? ಆಪ್ಷನ್ ಬಿ ರೈಟ್ ಆನ್ಸರ್ ಕೋವೆಲೆಂಟ್. ಕೆಳಗಿನಲ್ಲಿ ಯಾವುದು ಅಗ್ರನುಲೋಸೈಟ್ ಆಗಿದೆ? ಆಪ್ಷನ್ ಬಿ ರೈಟ್ ಆನ್ಸರ್ ಲಿಂಫೋಸೈಟ್. ಪ್ರೋಟಾನ್ ಯಾವುದನ್ನು ಹೊಂದಿಲ್ಲ? ಆಪ್ಷನ್ ಎ ರೈಟ್ ಆನ್ಸರ್ ಚಾರ್ಜ್. ಥ್ಯಾಂಕ್ ಯು ಫ್ರೆಂಡ್ಸ್, ಇಲ್ಲಿಗೆ 100 ಕ್ವಶನ್ ಕಂಪ್ಲೀಟ್ ಆದವು. ನೆಕ್ಸ್ಟ್ ಕ್ವಶನ್ ತಗೊಂಡ್ಬರೋಣ. ಈ ವಿಡಿಯೋನ ಸ್ನೇಹಿತರಿಗೆ ಶೇರ್ ಮಾಡ್ರಿ, ಅವರು ಈ ಜ್ಞಾನವನ್ನು ಪಡೆದುಕೊಳ್ಳಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.